ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 6ನೇ ತರಗತಿ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ 13ನೇ ಪಾಠ ದೆಹಲಿ ಸುಲ್ತಾನರು, 18ನೇ ಪಾಠ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, 23ನೇ ಪಾಠ ಯುರೋಪ್ ಖಂಡ. ಇವು ಮೂರನ್ನ ಸೇರಿ ನಾನು LBAನ ಪ್ರಿಪೇರ್ ಮಾಡಿದ್ದೀನಿ. ಸೊ ಜೊತೆಗೆ 5 ಅಂಕಗಳ ಮರುಸಿಂಚನನ್ನು ಕೂಡ ಹಾಕಿದ್ದೀವಿ. ಸೊ ಯಾರಿಗೆಲ್ಲ 6ದಲ್ಲಿ ಆಲ್ ಸಬ್ಜೆಕ್ಟಲ್ಲಿ ನಮ್ಮಲ್ಲಿ PDF ಅನ್ನು LBAಗಳನ್ನು ಪರ್ಚೇಸ್ ಮಾಡ್ಬೋದು ನೀವು. ಸೊ ನಿಮಗೆ ಇಂಟ್ರೆಸ್ಟ್ ಇತ್ತಂದರೆ ಈ ನಂಬರ್ ಇದೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ FA ಕ್ವಶನ್ ಪೇಪರ್ಗಳನ್ನ LBA ಕ್ವಶನ್ ಪೇಪರ್ನ ಪರ್ಚೇಸ್ ಮಾಡ್ಬೋದು. ಕ್ವಶನ್ ಪೇಪರ್ ಡಿಸೈನ್ ಹೀಗಿದೆ. ಮೊದಲಿಗೆ ಉದ್ದಿಷ್ಟವಾರು ಅಂಕಾಂಚಿಕೆಗಳಲ್ಲಿ ಸ್ಮರಣೆಗೆ 6 ಅಂಕ, ಗ್ರಹಿಕೆಗೆ 6 ಅಂಕ, ಅನ್ವಯಕ್ಕೆ 8 ಅಂಕ. ಸೊ ಟೋಟಲಿ 20 ಮಾರ್ಕನ್ನು ಹಾಕಿದ್ದೀವಿ. ಪ್ರಶ್ನಾನುಸಾರ ಅಂಕಾಂಚಿಕೆಗಳಲ್ಲಿ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಇಟ್ ಮೀನ್ಸ್ 1 ಅಂಕದ 11 ಇದ್ದಾವೆ, 2 ಅಂಕದ 6 ಇದ್ದಾವೆ, 3 ಅಂಕದ 3. ಸೊ ಟೋಟಲಿ 20 ಮಾರ್ಕ್ ಇದೆ. ಇನ್ನು ಕಠಿಣತೆ ಮಟ್ಟದಲ್ಲಿ ಸುಲಭ 6 ಇದೆ, ಸಾಧಾರಣ 10 ಇದೆ, ಕಠಿಣ 4 ಇದೆ, ಒಟ್ಟಾರೆ 20 ಅಂಕ. ಇನ್ನು ಇಷ್ಟು ಪಾಠಗಳ ಮೇಲೆ ನಾವೇನು ಮಾಡಿತ್ತು ಅಂತಾರೆ ಈ ಕ್ವಶನ್ ಪೇಪರ್ನ ಡಿಸೈನ್ ಮಾಡಿತ್ತು. ದೆಹಲಿ ಸುಲ್ತಾನರಲ್ಲಿ ಸೊ ಟೋಟಲಿ 7 ಮಾರ್ಕ್ ಕೊಟ್ಟಿದ್ದೀವಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳಿಗೆ 4 ಅಂಕ, ಯುರೋಪ್ ಖಂಡಕ್ಕೆ 4 ಅಂಕ. ಇನ್ನು ಮರುಸಿಂಚನೆ ಇದ್ದಾವೆ. ಸೊ ಅವೆರಡಕ್ಕೂ ಸೇರಿ ನಾವೇನು ಮಾಡಿದ್ವಿ ಈ ಥರನಾಗಿರ್ತಕ್ಕಂಥ ಒಂದು ವೇಟೇಜನ್ನು ನಿಮಗೆ ಕೊಟ್ಟು ಕ್ವಶನ್ ಪೇಪರ್ನ ಪ್ರಿಪೇರನ್ನು ಮಾಡಿರೋದು. ಇದು ಪ್ರಶ್ನೆ ಪತ್ರಿಕೆ ಪೇಜ್ ಇತ್ತು. ಸೊ ನಾನು ಡೈರೆಕ್ಟಾಗಿ ಕೀ ಆನ್ಸರ್ ಪೇಜ್ಗೆ ಬರ್ತೀನಿ. ಪಾಠ ಆಧಾರಿತ ಮೌಲ್ಯಾಂಕನ LBA 2025-26 ತರಗತಿ 6 ಅಂಕ 20 ವಿಷಯ ಸಮಾಜ ವಿಜ್ಞಾನ. ಅಧ್ಯಾಯಗಳು 13 ದೆಹಲಿ ಸುಲ್ತಾನರು, 18 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, 23 ಯುರೋಪ್ ಖಂಡ. ಭಾಗ 1 ಪಠ್ಯ ವಿಭಾಗದ ಪ್ರಶ್ನೆಗಳು 15 ಅಂಕಕ್ಕೆ ಇದ್ದಾವೆ. ಮೊದಲ ಪ್ರಶ್ನೆ, ದೆಹಲಿ ಸುಲ್ತಾನರ ಆಳ್ವಿಕೆಯ ಕಾಲದಲ್ಲಿ ಅಧಿಕಾರ ಸೂತ್ರವನ್ನು ಹಿಡಿದ ಏಕೈಕ ಮಹಿಳೆ ಅಂತ ಕೇಳಿತ್ತು. ಆಪ್ಷನ್ A ನೂರ್ಜಹಾನ್, ಆಪ್ಷನ್ B ಚಾಂದ್ ಬೀಬಿ, ಆಪ್ಷನ್ C ಮುಮ್ತಾಜಾ, ಆಪ್ಷನ್ D ರಜಿಯಾ ಸುಲ್ತಾನ. ಸೊ ದ ರೈಟ್ ಆನ್ಸರ್ ಈಸ್ ರಜಿಯಾ ಸುಲ್ತಾನ ಅನ್ನೋದು ಸರಿ ಇದೆ. ಪ್ರಶ್ನೆ 2, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಇವು ಅಂತ ಕೇಳಿದರು. A ಸಾಮಾಜಿಕ ನ್ಯಾಯ, B ಯುದ್ಧಗಳು, C ದರೋಡೆ, D ಕಳ್ಳತನ. ಸೊ ದ ಆಪ್ಷನ್ A ಸಾಮಾಜಿಕ ನ್ಯಾಯ ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕು. ಪ್ರಶ್ನೆ 3, ಯುರೋಪಿನ ಪ್ರಮುಖ ಹಡಗು ಕಟ್ಟುವ ದೇಶ ಯಾವುದು? A ಜರ್ಮನಿ, B ಜಪಾನ್, C ಬಲ್ಗೇರಿಯಾ, D ಪೋಲ್ಯಾಂಡ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ A ಜರ್ಮನಿ ಅನ್ನೋದು ಸರಿಯಾದ ಉತ್ತರವನ್ನು ಬರಬೇಕು. ಇನ್ನು ಒಂದೇ ಅಂಕದಲ್ಲಿ ಉತ್ತರವನ್ನು ಬೇಯಿಸ್ತಕ್ಕಂಥ ಒಂದು ವಾಕ್ಯದ ಉತ್ತರವನ್ನು ಬೇಯಿಸ್ತಕ್ಕಂಥ ಪ್ರಶ್ನೆಗಳು 3 ಇದ್ದಾವೆ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. ಸೊ 3 ಪ್ರಶ್ನೆ 3 ಅಂಕ ಇತ್ತು. ಪ್ರಶ್ನೆ 4, ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಸೊ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಮುಂದಿನ ಪ್ರಶ್ನೆ, ಏಕರೂಪ ನಾಗರಿಕ ಸಂಹಿತೆ ಅಂದರೆ ಏನು? ಭಾರತದ ಎಲ್ಲ ಪ್ರಜೆಗಳಿಗೂ ಸಮಾನ ನಾಗರಿಕ ಕಾನೂನು ಜಾರಿ ಮಾಡೋದಕ್ಕೇನೆ ಏಕರೂಪ ನಾಗರಿಕ ಸಂಹಿತೆ ಅಂತಾನೆ ಕರೆಯೋದು. 6ನೇ ಪ್ರಶ್ನೆ, ಯುರೋಪ್ ಖಂಡದ ಒಟ್ಟು ವಿಸ್ತೀರ್ಣ ಎಷ್ಟಿದೆ? ಸೊ ಯುರೋಪ್ ಖಂಡದ ಒಟ್ಟು ವಿಸ್ತೀರ್ಣ ಬಂದ್ಬಿಟ್ಟು 10.4 ಮಿಲಿಯನ್ ಚದರ್ ಕಿಲೋಮೀಟರ್ ಅನ್ನೋ ಉತ್ತರವನ್ನು ಬರೆದ್ರೆ ಸಾಕು. ಇನ್ನು 2 ಅಂಕದ 3 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಮಾರ್ಕು. ಸೊ ಟೋಟಲಿ ಆಗಿರ್ತಕ್ಕಂಥದ್ದು 6 ಮಾರ್ಕ್ ಇದೆ. ಪ್ರಶ್ನೆ 7, ದೆಹಲಿಯನ್ನು ಆಳ್ವಿಕೆ ಮಾಡಿದ ಸುಲ್ತಾನರ ಸಂತತಿಗಳನ್ನು ಬರಲಿಕ್ಕೆ ಕೇಳಿತ್ತು. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ, ಸೈಯದ್ ಸಂತತಿ. ಸೊ ಲಾಸ್ಟ್ ಬರ್ತಕ್ಕಂಥದ್ದೇ ಲೋಧಿ ಸಂತತಿ. ಪ್ರಶ್ನೆ 8, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ನಮಗೆಷ್ಟು ಮುಖ್ಯವಾದವು ಅಂತ ಕೇಳಿದ್ದಾರೆ. ಇದು ನಾಗರಿಕರ ಸ್ವತಂತ್ರ, ಸಮಾನತೆ, ಭ್ರಾತೃತ್ವವನ್ನು ಸಾಧಿಸ್ತದೆ, ಸುಖಿ ರಾಜ್ಯವನ್ನು ಸ್ಥಾಪಿಸ್ತದೆ, ಎಲ್ಲರ ಕಷ್ಟ ಸುಖಗಳಿಗೆ ರಾಜ್ಯವು ಸ್ಪಂದಿಸಲು ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಮುಖ್ಯವಾಗಿ ಇದ್ದಾವೆ. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಸಾಧನೆ ಮಾಡಲಿಕ್ಕೆ, ಸುಖವಾದ ಜೀವನ ನಡೆಸಲಿಕ್ಕೂ ಕೂಡ ಇದು ಸಹಾಯಕವಾಗಿದೆ ಅಂತ ಬರೆದ್ರೆ ಸಾಕು. 9ನೇ ಪ್ರಶ್ನೆ, ಯುರೋಪ್ ಖಂಡದ ಪ್ರಾಕೃತಿಕ ಲಕ್ಷಣಗಳಾವುವು ಅಂತ ಕೇಳಿದ್ದಾರೆ. ಸೊ ಅದರಲ್ಲಿ ಬಂದ್ಬಿಟ್ಟು ವಾಯವ್ಯ ಉತ್ತರ ಭಾಗಗಳು, ಯುರೋಪ್ನ ಉತ್ತರ ಮೈದಾನ, ಕೇಂದ್ರದ ಉತ್ತರದ ಭಾಗ, ದಕ್ಷಿಣ ಪರ್ವತ ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಗೆ ಕ್ವಶನ್ ಇತ್ತು, ವಾಸ್ತುಶಿಲ್ಪ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ದೆಹಲಿ ಸುಲ್ತಾನರ ಕೊಡುಗೆಗಳನ್ನು ಬರೀರಿ ಅಂತ ಕೇಳಿದ್ರು. ಇಲ್ಲಿ ದೆಹಲಿ ಸುಲ್ತಾನರ ಕಾಲದ ಪ್ರಮುಖ ವಾಸ್ತುಶಿಲ್ಪಗಳೆಂದರೆ ಕುತುಬ್ ಮಿನಾರ್ ದೆಹಲಿಯಲ್ಲಿದೆ, ಅಲೈ ದರ್ವಾಜಾ ದೆಹಲಿ, ಕುವತ್ ಉಲ್ ಇಸ್ಲಾಂ ಮಸೀದಿ ಅದು ಕೂಡ ದೆಹಲಿಯಲ್ಲಿ ಇದ್ದಾವೆ. ಇನ್ನು ಸಾಹಿತ್ಯದಲ್ಲಿ ನೋಡೋದಾದರೆ ಇವರ ಕಾಲದಲ್ಲಿ ಉರ್ದು ಭಾಷೆ ಬೆಳೀತದ. ಅಮೀರ್ ಖುಸ್ರೋ, ಅಮೀರ್ ಹಸನ್ ಹೆಸರಾಂತ ಕವಿಗಳಾಗಿದ್ದರು. ಅಮೀರ್ ಖುಸ್ರೋ ಶ್ರೇಷ್ಠ ಸಂಗೀತಗಾರನಾಗಿದ್ದು ತಬಲಾ, ಸಿತಾರ್ ಮೊದಲಾದ ವಾದ್ಯಗಳನ್ನು ರೂಪಿಸಿದ್ದ. ಇನ್ನು ಮೊಹಮ್ಮದ್ ದೈಸಿ ಉರ್ದುವಿನಲ್ಲಿ ಪದ್ಮಾವತ್ ಅಂತಕ್ಕಂಥ ಸೂಫಿ ಕಾವ್ಯವನ್ನು ಬರೆದ. ರಮಾನಂದ, ಕಬೀರದಾಸ, ರಾಯದಾಸ,
ಮೀರಾ ಈ ಕಾಲದ ಶ್ರೇಷ್ಠ ಸಾಹಿತ್ಯಗಾರರಾಗಿದ್ದರು ಅಂತ ಬರೆದ್ರೆ ಸಾಕು. ಇನ್ನು ಮರುಸಿಂಚನಕ್ಕೆ ಹೋಗೋಣ. 5 ಪ್ರಶ್ನೆಗಳು ಇರ್ತವೆ. ಪ್ರಶ್ನೆ 1, ದೆಹಲಿಯ ಯಾವ ಪ್ರಸಿದ್ಧ ಗೋಪುರವನ್ನು ಕುತುಬುದ್ದೀನ್ ಐಬಕ್ ನಿರ್ಮಿಸಿದ್ದ? ಎ ಇಂಡಿಯಾ ಗೇಟ್, ಬಿ ಚಾರ್ಮಿನಾರ, ಸಿ ಕುತುಬ್ ಮಿನಾರ, ಡಿ ಕೆಂಪುಕೋಟೆ. ಆಪ್ಷನ್ ಸಿ ಕುತುಬ್ ಮಿನಾರ್ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ದೆಹಲಿ ಸುಲ್ತಾನ್ ಆಳಿದ ಏಕೈಕ ಮಹಿಳೆ ಯಾರು? ಎ ನೂರ್ಜಹಾನ, ಬಿ ರಜಿಯಾ ಸುಲ್ತಾನ, ಸಿ ರಾಣಿ ಲಕ್ಷ್ಮೀಬಾಯಿ, ಡಿ ಮುಮ್ತಾಜ್ ಮಹಲ್. ಆಪ್ಷನ್ ಬಿ ರಜಿಯಾ ಸುಲ್ತಾನ ಈಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಗ್ರಾಮ ಪಂಚಾಯತ್ ಅಂದರೆ ಏನು? ಒಂದು ಪೊಲೀಸ್ ಕಚೇರಿ, ಹಳ್ಳಿಗಳಲ್ಲಿನ ಸ್ವಯಂ ಆಡಳಿತದ ಕೇಂದ್ರ, ಒಂದು ಶಾಲಾ ಗುಂಪು, ಒಂದು ಆಹಾರದ ಅಂಗಡಿ. ಸೊ ದ ರೈಟ್ ಆನ್ಸರ್ ಈಸ್ ಹಳ್ಳಿಗಳಲ್ಲಿ ಸ್ವಯಂ ಆಡಳಿತ ಮಾಡುವ ಒಂದು ಸಂಸ್ಥೆ. ಪ್ರಶ್ನೆ 4, ಬ್ಯಾಂಕುಗಳು ಈ ಕೆಳಗಿನವುಗಳ ಮೂಲಕ ಅಭಿವೃದ್ಧಿಗೆ ಸಹಾಯ ಮಾಡ್ತವೆ ಅಂತ ಕೇಳಿತು. ಅದು ಆಪ್ಷನ್ ಬಿ ಬರ್ತದೆ, ಹಣವನ್ನು ಉಳಿಸಲು ಮತ್ತು ಹೂಡಿಕೆ ಮಾಡಲು ಜನರಿಗೆ ಸಹಾಯ ಮಾಡೋ ಸ್ಥಳ. ಲಾಸ್ಟ್ ಪ್ರಶ್ನೆ, ಜನ ಬ್ಯಾಂಕಿನಲ್ಲಿ ಹಣವನ್ನು ಠೇವಣಿ ಮಾಡ್ತಾರೆ ಏಕೆ? ಅದು ಮನೆಯಲ್ಲಿ ಇಡೋದಕ್ಕಿಂತ ಹೆಚ್ಚು ಸುರಕ್ಷಿತ ಅಂತಕ್ಕಂಥ ಭಾವನೆ ಅವರಲ್ಲಿ ಇದೆ ಅಂತ ಹೇಳಿದರೆ ಸಾಕು. ಇಷ್ಟಿತ್ತು LBA. ಸೊ ಯಾರಿಗೆಲ್ಲ ಬೇಕು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ LBAಗಳನ್ನು ಮತ್ತು FA ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದುಕೊಳ್ಳಬಹುದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು.